ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯೂಟ್ಯೂಬ್ ಕಡೆಯಿಂದ 2 ಬಿಗ್ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನು ಅಂತ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಕೂಡ ಈ ಅಪ್ಡೇಟನ್ನು ಕೇಳಿ ಖುಷಿ ಪಡಲಿ ಅಂತ ಹೇಳ್ತಾ, ಸೊ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಐಫೋನ್ ಯೂಸ್ ಮಾಡೋ ಅಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಅಪ್ಡೇಟ್ ಬಂದಿದೆ. ಸೊ ಮುಂಚೆ ಈ ಒಂದು ಅಪ್ಡೇಟು ನಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಮಾತ್ರ ಇದ್ದಿತ್ತು. ಸೊ ಈಗ ಕೂಡ iOS ಅಲ್ಲಿ ಐಫೋನಲ್ಲಿ ಕೂಡ ಸೊ ಇದು ಬರುವ ಹಂಗೆ ಮಾಡಿದ್ದಾರೆ. ಇದು ಯೂಟ್ಯೂಬ್ ಅಪ್ಡೇಟು, ಮೊದಲೇ ಅಪ್ಡೇಟು. ಏನಪ್ಪ ಅಂತ ಹೇಳಿದರೆ, ಈ ಐಫೋನ್ ಯೂಸರ್ಸ್ಗೆ ಸಬ್ಸ್ಕ್ರೈಬ್ ಆದಮೇಲೆ ಒಂದು ಜಾಯಿನ್ ಬಟನ್ ಅಂತ ಬರುತ್ತಲ್ಲ, ಸೊ ಅದು ಬರ್ತಿರ್ಲಿಲ್ಲ. ಸೊ ಆ್ಯಂಡ್ರಾಯ್ಡಲ್ಲಿ ನೀವು ಈಗ ಜಾಯಿನ್ ಆಗಿ ಇವತ್ತೆ ಮೆಂಬರ್ಶಿಪ್ಪನ್ನು ತೊಗೊಳ್ತಿರ್ತೀರಲ್ಲ, ಸೊ ಹಾಗೆ ಇದು ಬಂದಿದೆ. ನೋಡ್ತಾ ಇರ್ಬೋದು, ನಾನು ಸೈಡಲ್ಲಿ ಈಗ ಸ್ಕ್ರೀನ್ ಹಾಕ್ತಾ ಇದ್ದೀನಲ್ಲ, ಸೊ ಈ ಥರ ನೀವೊಂದು ನೋಡ್ತಾ ಇರ್ಬೋದು. ಈ ರೀತಿ ಒಂದು ಸಿಂಬಲು ಬರ್ತಿರ್ಲಿಲ್ಲ. ಈಗ ಆ್ಯಂಡ್ರಾಯ್ಡ್ ಇಲ್ಲಿ ಮಾತ್ರ ಇದ್ದಿತ್ತು ಇದು. ಸೊ ಈಗ ಐಫೋನಲ್ಲಿ ಕೂಡ ಬಿಟ್ಟಿದ್ದಾರೆ. ಸೊ ಐಫೋನ್ ಯೂಸರ್ಗೆ ಇದು ತುಂಬಾ ಹೆಲ್ಪ್ ಆಗುವಂಥ ವಿಷಯ. ಈಗ ಅವ್ರಿಗೆ ಖುಷಿ ಆಗ್ತಾ ಇರ್ಬೋದು. ತುಂಬ ಜನಕ್ಕೆ ಇದು ಒಂದು ಆಪ್ಷನ್ ಇರಲಿಲ್ಲ. ಐಫೋನ್ ಯಾರೆಲ್ಲ ಯೂಸ್ ಮಾಡ್ತಿದ್ರಲ್ಲ ಅವ್ರಿಗೆ ಅಂಕರ್ ಇದು ಆಪ್ಷನ್ನೇ ಇರಲಿಲ್ಲ. ಸೊ ಹಾಗಾಗಿ ಇದು ಕೂಡ ಬಂದಿರೋಂಥ ಅಪ್ಡೇಟು ತುಂಬ ಚೆನ್ನಾಗಿದೆ. ಅದು ಮೆಂಬರ್ಶಿಪ್ಪನ್ನು ತೊಗೊಳ್ಬೋದು. ಮೆಂಬರ್ಶಿಪ್ ತೊಗೊಳಂದ್ರೆ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಮೆಂಬರ್ಶಿಪ್ ತೊಗೋಬೇಕು ಅಂತೇಳಿ. ಅದು ತೊಗೊಂಡಾಗ ಏನೆಲ್ಲ ಫ್ಯೂಚರ್ ಸಿಗುತ್ತೆ ಅಂತೇಳಿ ಗೊತ್ತಿರುತ್ತೆ. ಸೊ ಹಾಗೆ ಇನ್ನು ಎರಡನೇ ಅಪ್ಡೇಟ್ ನೋಡೋಣ. ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲಿದೆ ಸ್ನೇಹಿತರೆ. ಕಮ್ಯುನಿಟಿ ಗೈಡ್ಲೈನ್ಸ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ, ಅಪ್ಕಮಿಂಗ್ ಚೇಂಜಸ್ ಅಪ್ ಟು ಮೆಡಿಕಲ್ ಮಿಸ್ಇನ್ಫಾರ್ಮೇಷನ್ ಪಾಲಿಸಿ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ನಾನು ಈಗ ಸ್ಕ್ರೀನ್ ಮೇಲೆ ತೋರಿಸಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಉದಾಹರಣೆ ಮುಖಾಂತರ ನಿಮಗೆ ತಿಳಿಸ್ತೇನೆ. ಸೊ ಅದು ಈಗ ಡೈರೆಕ್ಟ್ ನಾವು ಈಗ ಮೊಬೈಲ್ ಸ್ಕ್ರೀನ್ ಮೇಲೇ ಹೋಗೋಣ. ನೀವು ನೋಡ್ತಾ ಇದ್ರೆ ಸ್ನೇಹಿತರೆ, ಈಗ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಇದ್ದೇನೆ. ಸೊ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಎಲ್ಲಿ ಇರುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಮೊಬೈಲ್ನ YT ಸ್ಟುಡಿಯೋದಲ್ಲಿರುತ್ತೆ. ಸೊ YT ಸ್ಟುಡಿಯೋ ಅಂದ ತಕ್ಷಣ ಆ್ಯಪ್ ಮೂಲಕ ಹೋಗಬೇಡಿ, ನೀವು ಗೂಗಲ್ ಕ್ರೋಮಲ್ಲಿ ಹೋಗಿ ಓಪನ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಲಾಗಿನ್ ಅಂತ ಕೊಡಿ. ಇಲ್ಲಿ ಒಂದು ಈ ಥರ ಇಂಟರ್ಫೇಸ್ ಬರುತ್ತೆ, ಡ್ಯಾಶ್ಬೋರ್ಡ್ ಬರುತ್ತೆ. ಸೊ ಇಲ್ಲಿ ಡ್ಯಾಶ್ಬೋರ್ಡ್ ಬಂದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ನೀವು ನೋಡ್ತಾ ಇದ್ರೆ ಸ್ನೇಹಿತರೆ, ಯೂಟ್ಯೂಬ್ ಪಾಲಿಸಿ ಅಪ್ಡೇಟ್ ಅಂತ ಹೇಳಿ ಬಂದಿದೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಈಗ. ಸೊ ಕಮ್ಯುನಿಟಿ ಗೈಡ್ಲೈನ್ಸ್ October 25 ಇಂದ ಇದು ಜಾರಿಗೆ ಆಗ್ತಾ ಇದೆ. ಸೊ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಅಪ್ಕಮಿಂಗ್ ಚೇಂಜಸ್ ಟು ಆರ್ ಮೆಡಿಕಲ್ ಮಿಸ್ಇನ್ಫಾರ್ಮೇಷನ್ ಪಾಲಿಸಿ ಅಂತ ಹೇಳಿದ್ದಾರೆ. ಆಗ ಹೇಳಿರೋ ಹಾಗೆ ಸೊ ಯಾವುದೇ ಥರದಿಂದ ಮಿಸ್ಇನ್ಫಾರ್ಮೇಷನ್ ಮಾಡೋ ಹಾಗಿಲ್ಲ. So YouTube is updating its medical misinformation policies, enforces against content that policies claims tobacco or nicotine are not addictive or harmful. Enforcement this is policy and will being in October 2025 a content that evaluation the policy will be removed and may result in the channel strike. ಸೊ ಇವರು ಹೇಳ್ತಿರೋದೇನಪ್ಪ ಅಂತ ಹೇಳಿದರೆ, ಯಾವುದೇ ಥರದ ಮಿಸ್ಇನ್ಫಾರ್ಮೇಷನನ್ನು ಕೊಟ್ಟರೆ ಅದ್ರ ಮೇಲೆ ನಿಮ್ಮ ಚಾನಲನ್ನು ಡಿಲೀಟ್ ಮಾಡ್ತೀವಿ ಅಥವಾ ಇಲ್ಲ ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವ ಥರಪ್ಪ ಅಂತಿದ್ರೆ, ಟೊಬ್ಯಾಕೋ ಇದೊಂದು ಒಂದು ಹೆಲ್ತಿಗೆ ಅಪಾಯಕಾರಿಯಾದಂಥ ವಸ್ತು ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಮೇಲೆ ಇದು ಚೆನ್ನಾಗಿದೆ, ಇದನ್ನು ನೀವು ಯೂಸ್ ಮಾಡ್ಬೋದು, ಇದರಿಂದ ಏನೂ ಆಗೋದಿಲ್ಲ, ಇದೊಂದು ದೇಹಕ್ಕೆ ಒಳ್ಳೇದಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಿಸ್ಇನ್ಫಾರ್ಮೇಷನ್ ಕೊಡ್ತಾರಲ್ಲ. ಸೊ ಈ ರೀತಿ ವಿಡಿಯೋ ಮಾಡೋರಿಗೆ ತುಂಬಾ ಒಂದು ಅಪಾಯಕಾರಿಯಾದಂಥ ಇದು ಒಂದು ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಥರ ಒಂದು ಮಿಸ್ಇನ್ಫಾರ್ಮೇಷನ್ ಅಪ್ಡೇಟ್ ಕೊಟ್ಟು ನೀವೇನಾದರೂ ವಿಡಿಯೋ ಮಾಡ್ತೀನಿ ಅಂತ ಹೇಳಿದರೆ, ನಿಮ್ಮ ಚಾನಲ್ ಇಮಿಡಿಯೇಟ್ಲಿ ಡಿಲೀಟ್ ಕೂಡ ಆಗ್ಬೋದು ಅಥವಾ ನಿಮ್ಮ ಚಾನಲಿಗೆ ಒಂದು ಸ್ಟ್ರೈಕ್ ಕೂಡ ಬರುವಂಥದ್ದು. ಸೊ ಹೇಳಲಿಕ್ಕಾಗೋದಿಲ್ಲ, ಯೂಟ್ಯೂಬ್ ಅವ್ರ ಕಮ್ಯುನಿಟಿ ಟೀಮ್ ಅವ್ರದ್ದು ಮೈಂಡ್ಸೆಟ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಕೂಡ ಜಾಗೃತಿಯಿಂದಾಗಿ ವಿಡಿಯೋ ಮಾಡಿ. ಈ ಥರದ್ದು ಯಾವುದಾದ್ರೂ ಮಿಸ್ಇನ್ಫಾರ್ಮೇಷನ್ ವಿಡಿಯೋನ ಯಾವುದು ಕೂಡ ಹೇಳಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ ತಿಳಿಲಿ ಅಂತ ಹೇಳ್ತಾ, ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಈ ಥರದ್ದೇ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವಿಡಿಯೋ ಫಸ್ಟ್ ನೀವು ನೋಡ್ತೀರಾ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು. ಜೈ ಹಿಂದ್.